ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ಮಾರ್ನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಹೆಂಗೆ ಅನಿಸ್ತೈತಿ ಅಂತ ಹೇಳ್ರಿ. ಈಗ ಮಾರ್ನಿಂಗ್ ಎದ್ದು ಕೂಡಲೇ ನಂದು ಕೆಲಸ ನೋಡ್ರಿ. ಫಸ್ಟ್ ನಾನು ಒಂದು ಗ್ಲಾಸ್ ಬೆಚ್ಚಗೆ ನೀರೊಳಗೆ ಒಂದು ಅರ್ಧ ಲಿಂಬೆಹಣ್ಣು ಹಿಡ್ಕೊಂಡು ಕುಡಿದ್ರಿ ಅಂತಂದ್ರೆ ಅದು ಭಾಳ ಹೆಲ್ಪ್ ಆಗ್ತೈತಿ ಮತ್ತು ಹೊಟ್ಟೆನೂ ಸಾಫ್ ಅದಕ್ಕಾಗಿ ನಂದು ಅದೊಂದು ರೂಢಿ ಐತ್ರಿ ಮಾರ್ನಿಂಗ್ ಎದ್ದು ಕೂಡಲೇ. ಆಮೇಲೆ ಈಗ ಎಲ್ಲನೂ ಮನೆ ಕ್ಲೀನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಸ್ವಲ್ಪ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಕ್ಕೊಂಡಿರ್ತಾನೆ. ಬಟ್ ಏನಾಗಿರ್ತೈತಿ ಅಂತಂದ್ರೆ ಮತ್ತೊಂದು ಸ್ವಲ್ಪ ಧೂಳು ಅನ್ನಿಸ್ತಿರ್ತೈತಿ. ಹಾಗಾಗಿ ಮಾರ್ನಿಂಗ್ ಎದ್ದು ಕೂಡಲೇ ಕ್ಲೀನಾಗಿ ಒಂದು ಸರ್ತಿ ಒರೆಸ್ಕೊಂಡ್ವಿ ಅಂತಂದ್ರೆ ಅದು ಕ್ಲೀನ್ ಆಗ್ತೈತಿ. ಅದಕ್ಕಾಗಿ ಒರೆಸ್ಕೊಳಕತ್ತೇನೆ ನೋಡ್ರಿ. ಎಲ್ಲನೂ ಮನೆ ಕ್ಲೀನ್ ಮಾಡಿದ್ವಿ ಅಂತಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಮತ್ತು ಮುಂದಿನ ಕೆಲಸ ಬಡ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಕೈತಿ. ಅದಕ್ಕೆ ಕಸ ಒಂದು ಗುಡ್ಸಾಕತ್ತೇನೆ ನೋಡ್ರಿ. ಕಸ ಗುಡ್ಸಿದ್ರೆ ಮನೆದು ಸ್ವಲ್ಪ ಅರ್ಧ ಕೆಲಸ ಮುಗ್ದಂಗೆ ಆಕತಿ. ಮನೆ ಕ್ಲೀನ್ ಆದ್ರೆ ಒಂದು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅನ್ನಿಸ್ತೈತಿ. ಹಾಗಾಗಿ ಮತ್ತು ಆಗಾಗ ನೀವು ಕೈ ಆಡಿಸ್ಕೊಂತ ಇದ್ರಿ ಅಂತಂದ್ರೆ ಎಲ್ಲನೂ ಕ್ಲೀನ್ ಉಳಿತೈತಿ. ಇಲ್ಲಂತಂದ್ರೆ ನಾನು 8 ದಿವ್ಸಿಗೊಮ್ಮೆ ಮಾಡ್ತೇನೆ, 10 ದಿವ್ಸಿಗೊಮ್ಮೆ ಮಾಡ್ತೇನೆ ಅಂತ ಕೂಡಲೇ ಸ್ವಲ್ಪ ನಿಮ್ಗೆ ಹೆವಿ ಆಗಿಬಿಡ್ತೈತಿ. ಅದಕ್ಕಾಗಿ ಮ್ಯಾಗಿಂದ ನಾನು ಒರೆಸ್ಕೊತನೇ ಇರ್ತೀನಿ. ಈಗ ಸ್ನಾನ ಆಯಿತು, ಇನ್ನು ಪೂಜೆ ಮಾಡಿ ಮುಂದಿನ ಕೆಲಸ ಮಾಡಬೇಕು ಅಂಥೇಳಿ ಪೂಜೆ ಮಾಡಾಕತ್ತೇನೆ ನೋಡ್ರಿ. ಮನೆ ಮುಂದೆ ಚಂದ ರಂಗೋಲಿ ಎಲ್ಲ ತೆಗಿಬೇಕು, ಹಿಂಗೆಲ್ಲ ಕಲರ್ ತುಂಬಬೇಕು. ಹಿಂಗೆಲ್ಲ ನನಗೆ ಭಾಳ ಖುಷಿ ಆಕೈತಿ. ಬಟ್ ಒಂದೊಂದು ಸರ್ತಿ ಟೈಮ್ ಸಿಗ್ತೈತಿ ಜಾಸ್ತಿ, ಒಂದೊಂದು ಸರ್ತಿ ಟೈಮ್ ಸಿಗಂಗಿಲ್ಲ. ಯಾಕಂತಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗೋರು ಇರ್ತಾರೆ, ಅವ್ರಿಗೆ ಡಬ್ಬಿ ಮಾಡಬೇಕಾಕತಿ. ಮಾರ್ನಿಂಗ್ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ಮಾಡಿದ್ರೆ ಮುಗಿದೋಯ್ತು ಅಂತ ಹೇಳಿ ನಾಷ್ಟ ಮಾಡೋದಿತ್ತಂದ್ರೆ ಆಕತಿ. ಬಟ್ ಡಬ್ಬಿ ಮಾಡಬೇಕು ಅಂಥೇಳಿ ಅದು ಚಪಾತಿ ಪಲ್ಯ ಹೀಗೆಲ್ಲ ಮಾಡಬೇಕಾಗ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಅದು ಅನುಕೂಲ ಆಕತಿ. ಯಾಕಂದ್ರೆ ಮಧ್ಯಾಹ್ನಕ್ಕೂ ಅಡುಗೆ ಮಾಡಿಡೋದಾಗ್ಬಿಡ್ತೈತಿ. ಹಾಗಾಗಿ ಒಂದು ನಾಷ್ಟ ಪ್ಲಸ್ ಅಡುಗೆ ಎಲ್ಲನ ಮಾರ್ನಿಂಗ್ ಎದ್ದು ಕೂಡಲೇ ಡಬ್ಬಿಗೋಸ್ಕರ ಎಲ್ಲನ ಮುಗಿದ್ಬಿಡ್ತೈತಿ. ನೋಡಿರಿ ರಂಗೋಲಿ ಹೆಂಗೆ ತೆಗ್ದನಿ ಅಂತ ಹೇಳ್ರಿ. ಇನ್ನು ಪೂಜೆ ಮಾಡೋಣ ಬರ್ರಿ. ಗಾರ್ಡನ್ ಒಳಗೆ ಒಂದು ಗಿಡ ಹತ್ತಿತ್ತು, ಹೂವು ಒಗ್ದದಕ್ಕೆ ಅದು ಬೀಜ ಬಿದ್ದ ಎಷ್ಟು ಚಂದ ಹತ್ತಿ ಹೂವು ಕೊಡಾಕತ್ತೈತ್ರಿ. ಅದು ದೇವ್ರ ಪೂಜೆ ಆಯಿತು. ಇನ್ನು ಸ್ವಲ್ಪ ಪಲ್ಯ ಮಾಡಿದಿರಿ. ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಏನಂತಂದ್ರೆ ಟೈಮ್ ಹಾಕಿರ್ತೈತಿ ಡಬ್ಬಿಗೆಲ್ಲ. ಹಾಗಾಗಿ ಟ್ರೈಪೋಡ್ ಹಚ್ಕೊತ ಇದು ಮಾಡ್ಕೊತ ಶೂಟ್ ಮಾಡೋರು ಯಾರಿಲ್ಲ, ನಾನು ಒಬ್ಬಕ್ಕನ ಇದು ಮಾಡೋದಾಕೈತಿ. ಅವ್ರದವ್ರು ಮಾರ್ನಿಂಗ್ ಎದ್ದು ಕೂಡಲೇ ಅವ್ರದ್ದು ಕೆಲಸ ಇರ್ತೈತಿ. ಅವರೂ ಇದಕ್ಕೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಹಾಗಾಗಿ ನಮ್ಮ ಮನೆಯವರು ರೆಡಿ ಆಗಕತ್ತಾರ. ಹಾಗಾಗಿ ಬಡ ಚಪಾತಿ ಪಲ್ಯನ ಮಾಡಿದ್ರೆ ಅವರು ತಿಂದು ಹೋಗ್ತಾರೆ ಅಂಥೇಳಿ ಚಪಾತಿ ಪಲ್ಯ ಮಾಡಾಕತ್ತೀನಿ. ಇದಾಗಿಂದ ಸ್ವಲ್ಪ ಕಾಳು ನೆನೆಯಲಿಕ್ಕೆ ಇಟ್ಟಿದ್ದೆ ರೀ. ಅದನ್ನ ಸ್ವಲ್ಪ ಮಾರ್ನಿಂಗ್ ಎದ್ದು ಕೂಡಲೇ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡನಿ. ಅದರೊಳಗೆ ಒಂದು ಸ್ವಲ್ಪ ಇವೆಲ್ಲ ತರಕಾರಿ ಹಾಕ್ಕೊಂಡು ತಿಂದುಬಿಡ್ತೀನಿ ರೀ. ನನಗಂತೂ ಅಷ್ಟು ಹಸಿವು ಇಲ್ಲ ಇವಾಗ. ಅದಕ್ಕೆ ಇದಷ್ಟು ತಿಂದ್ರೆ ಆಯ್ತು. ಮಧ್ಯಾಹ್ನಕ್ಕೆ ಚಪಾತಿ ಪಲ್ಯ ಮಾಡಿಟ್ಟಿದ್ದೀನಿ. ರೈಸ್ ಸಾಂಬಾರು ಅಷ್ಟು ಮಧ್ಯಾಹ್ನ ಹಚ್ಚಿದ್ರೆ ಮುಗಿದೋಯ್ತು ಕೆಲಸ. ಅದಕ್ಕಾಗಿ ಇವೆಲ್ಲನೂ ಕಟ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಚಾಟ್ ಮಸಾಲ ಹಾಕ್ಕೊಂಡು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರಿ ಅಂತಂದ್ರೆ ಅದು ಡೈಲಿ ಎನರ್ಜಿನೂ ಉಳಿತೈತಿ ಮತ್ತು ಕೆಲಸ ಮಾಡೋಕ್ಕೆ ಟಯರ್ಡ್ನೆಸ್ ಅನ್ಸಂಗಿಲ್ಲ. ಹಾಗಾಗಿ ಮತ್ತು ಎಲ್ಲನೂ ಒಂದು ಸ್ವಲ್ಪ ವಿಟಮಿನ್ಸ್ ಇದು ಎಲ್ಲನೂ ಸಿಗ್ತಾವೆ. ಅದಕ್ಕೋಸ್ಕರ ಹಿಂಗೆ ಒಂದೊಂದು ದಿನ ಡೈಲಿ ತಿಂದರೂ ಅಡ್ಡಿ ಇಲ್ಲ. ಅದಕ್ಕಾಗಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡು, ಆಮೇಲೆ ಇದು ಎಲ್ಲ ಚಪಾತಿ ಪಲ್ಯ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ. ಹಾಕ್ಕೊಟ್ಟಾದ್ಮೇಲೆ ಇವಾಗಿನ ಸ್ವಲ್ಪ ಗಿಡಕ್ಕೆ ನೀರು ಹಾಕಿ ನಾನು ನಾಷ್ಟ ಮಾಡ್ತೀನಿ. ಓಕೆ, ಬಾಯ್.